ನಿಧನಗೊಂಡಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. 94 ವರ್ಷದ ಭೈರಪ್ಪ ಅವರು ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಎಸ್ಎಲ್ ಭೈರಪ್ಪ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಖ್ಯಾತ ಹಿರಿಯ ಸಾಹಿತಿಗಳು ಭೈರಪ್ಪ ಅವರು ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 94 ವರ್ಷ ವಯಸ್ಸಾಗಿತ್ತು. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ದಾಖಲು ಮಾಡಲಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 94 ವರ್ಷದ ಹಿರಿಯ ಸಾಹಿತಿಗಳಾದ ಎಸ್ಎಲ್ ಭೈರಪ್ಪ ಅವರು ಕೊನೆಯುಸಿರೆಳೆದಿದ್ದಾರೆ. ಇನ್ನಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಭೈರಪ್ಪ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇತ್ತು. ಆದರೆ ಈಗ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 94 ವರ್ಷದ ಭೈರಪ್ಪ ಅವರು ವಯೋಸಹಜ ಕಾಯಿಲೆ, ಅದರ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈಗ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಖ್ಯಾತ ಹಿರಿಯ ಸಾಹಿತಿಗಳು ಎಸ್ಎಲ್ ಭೈರಪ್ಪ ಅವರು ಇನ್ನಿಲ್ಲ. ಎಸ್ಎಲ್ ಭೈರಪ್ಪ ಅವರು ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರು ಮತ್ತು ಲೇಖಕರಾಗಿದ್ದರು. ಕನ್ನಡ ಭಾಷೆಗಳಲ್ಲಿ ಪುಸ್ತಕಗಳನ್ನು ಬರೆದಿರುವಂತಹ ಇವರ ಕೃತಿಗಳೇನಿದೆ ಇಂಗ್ಲಿಷು ಹಾಗೂ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಭಾರತದ ಸಾಹಿತ್ಯ ವಲಯದಲ್ಲಿ ಬಹಳ ಹೆಸರನ್ನು ಗಳಿಸಿದ್ದಾರೆ. ಹೆಸರು ಪ್ರಸಿದ್ಧಿಯಾಗಿತ್ತು. ಇವರ ಕಾದಂಬರಿಗಳು ಹಲವಾರು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಮೆಚ್ಚಿಸುವಂತೆ ಇರ್ತಾ ಇತ್ತು. ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು. ಇವರಿಗೆ ಭಾರತ ಸರ್ಕಾರ 2023ನೇ ಸಾಲಿನಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಇವರು ಹುಟ್ಟಿದ್ದು 26/7/1934ರಲ್ಲಿ ಹಾಸನ ಜಿಲ್ಲೆ. ಮೂಲತಃ ಹಾಸನ ಜಿಲ್ಲೆಯವರಾದಂಥ ಇವರು ಲೇಖಕರು ಹೌದು, ವಿಮರ್ಶಕರು ಹೌದು, ಅಧ್ಯಾಪಕರು ಕೂಡ ಆಗಿದ್ರು. ಆಮೇಲೆ ಕತೆ, ಕಾದಂಬರಿ, ಇತಿಹಾಸ ಇದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು, ಕತೆ ಕಾದಂಬರಿಗಳನ್ನು ಬರೀತಾ ಇದ್ರು. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು. ಆಮೇಲೆ 2014ರ ಸಂದರ್ಭದಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ ಲಭಿಸಿದೆ. ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಆಮೇಲೆ NTR ರಾಷ್ಟ್ರೀಯ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟು 2007ರಲ್ಲಿ ಸಿಕ್ಕಿತ್ತು. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅದು ದಾಟು ಕಾದಂಬರಿ. ಅದಕ್ಕೆ 1975ರ ಸಂದರ್ಭದಲ್ಲಿ ಸಿಕ್ಕಿದ್ದಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟು ಅನ್ನುವಂಥ ಒಂದು ಕಾದಂಬರಿಗೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1966ರಲ್ಲಿ ಸಿಕ್ಕಿತ್ತು. ಅದು ವಂಶವೃಕ್ಷ ಕಾದಂಬರಿಗೆ ಸಿಕ್ಕಂತಹ ಪ್ರಶಸ್ತಿ ಅದು. ಈ ಥರ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ರು ಖ್ಯಾತ ಸಾಹಿತಿಗಳು. 94 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯಕ್ಕೆ ತುತ್ತಾಗಿದ್ರು. ವಯೋಸಹಜ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಎಸ್ಎಲ್ ಭೈರಪ್ಪ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರಿನ್ನಿಲ್ಲ. ಆಮೇಲೆ ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳು ಕೂಡ ನಾವು ಗಮನಿಸ್ತಾ ಇದ್ವಿ. ಅನೇಕ ಕತೆ ಕಾದಂಬರಿಗಳಿಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕಿ ಬಂದಿದ್ವು. ಅದರಲ್ಲಿ 2023ರಲ್ಲಿ ಇತ್ತೀಚೆಗೆ ಬಂದಂಥದ್ದು ಪದ್ಮಭೂಷಣ ಪ್ರಶಸ್ತಿ. ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು. ಆಮೇಲೆ 2014ರಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ ಲಭಿಸಿತ್ತು ಅವರಿಗೆ. ಹೀಗೆ ಹೇಳ್ತಾ ಹೋದರೆ ಭಾಳಷ್ಟು ಕಾದಂಬರಿಗಳಿಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿವೆ. ವಾಗ್ಮಿಲಾಸಿನಿ ಪುರಸ್ಕಾರ್ ಅಂದರೆ ದೀನನಾಥ ಮಂಗೇಶ್ಕರ್ ಸ್ಮೃತಿ ಪ್ರತಿಷ್ಠಾನ 2012ರ ಗಾನಕೋಗಿಲೆ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ತಮ್ಮ ತಂದೆ ದೀನನಾಥ ಮಂಗೇಶ್ಕರ್ ಹೆಸರಿನಲ್ಲಿ ಸ್ಥಾಪಿಸಲಾಗಿರುವಂತಹ
ಸ್ಮೃತಿ ಪ್ರತಿಷ್ಠಾನ ಈ ಪುರಸ್ಕಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇತ್ತು. ಇದುವರೆಗೂ 20 ಲೇಖಕರಿಗೆ ಈ ಪುರಸ್ಕಾರವನ್ನು ಕೊಡಲಾಗಿದ್ದು, ಅದರಲ್ಲಿ 18 ಮರಾಠಿ ಲೇಖಕರು ಹಾಗೂ 2 ಸಿನಿಮಾ ಸಾಹಿತ್ಯ ಕ್ಷೇತ್ರದ ಜಾವೇದ್ ಅಖ್ತರ್ ಮತ್ತು ಮಜ್ರೂರಾ ಸುಲ್ತಾನಪುರಿ ಇವರೆಲ್ಲರೂ ಕೂಡ ಇದ್ದಾರೆ. ಈ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ಕಿದೆ. ಆಮೇಲೆ ಅನೇಕ ಕಾದಂಬರಿಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಒಂದು 94 ವರ್ಷ ವಯಸ್ಸಾಗಿದ್ದಂಥ ಕಾರಣಕ್ಕಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದರ ಜೊತೆಗೆ ಅನಾರೋಗ್ಯಕ್ಕೂ ಕೂಡ ತುತ್ತಾಗಿದ್ರು. ಆಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾ ಇತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇದೀಗ ಕೊನೆಯುಸಿರೆಳೆದಿದ್ದಾರೆ SL ಭೈರಪ್ಪ ಅವರು, ಖ್ಯಾತ ಹಿರಿಯ ಸಾಹಿತಿಗಳು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶ್ ಶಿವರದಲ್ಲಿ ದಿನಾಂಕ 26/7/1934 ಹುಟ್ಟಿದಂತಹ ಭೈರಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಪಡ್ಕೊಂಡಿರ್ತಾರೆ. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಬೇಜವಾಬ್ದಾರಿ ತಂದೆ, ಪ್ಲೇಗ್ ಮಾರಿಯಿಂದ ತತ್ತರಗೊಂಡ ಆ ಒಂದು ಪರಿಸರದಲ್ಲೂ ಕೂಡ ಅವರ ಸಣ್ಣ ವಯಸ್ಸಿನಲ್ಲೇ ಅವರ ತಾಯಿಯ ಧೀಮಂತಿಕೆಯನ್ನು ಮೈಗೂಡಿಸಿಕೊಳ್ತಾರೆ. ಶಾಲಾ ದಾಖಲೆಗಳ ಪ್ರಕಾರ ಅವರ ಜನ್ಮದಿನ ಅಂದರೆ ಆಸ್ ಪರ್ ದ ಸ್ಕೂಲ್ ಡಾಕ್ಯುಮೆಂಟೇಷನ್ ಪ್ರಕಾರ 20/8/1931 ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕು. ತಮ್ಮ ಆತ್ಮಕಥೆ ಭಿತ್ತಿಯಲ್ಲಿ ಇದನ್ನು ಹೇಳಿಕೊಂಡಿದ್ದಾರೆ. ಆಮೇಲೆ ಅವರ 5ನೇ ವಯಸ್ಸಿನಲ್ಲಿ ಅವರ ತಾಯಿ ಬಡತನ, ಪ್ಲೇಗ್ಗಳಿಗೆ ಜೀವವನ್ನು ತೆತ್ತಾಗ ಬದುಕಿನ ವಿಶ್ವ ವಿಶಾಲತೆಯ ರಂಗದಲ್ಲಿ ಸಾಹಸಮಯವಾದ ಬದುಕನ್ನು ತಾವೇ ನಿರ್ಮಿಸಿಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಕಷ್ಟಪಟ್ಟು ಓದ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಗಾಂಧೀಜಿಯವರ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಸ್ವಾತಂತ್ರ್ಯ ಚಳುವಳಿಗೆ ತೊಡಗಿಸಿಕೊಂಡಾಗ ಅವರಿಗೆ ಕೇವಲ 13 ವರ್ಷ ವಯಸ್ಸು. 13 ವರ್ಷದ ಬಾಲಕ ಆಗಿನ್ನ ಅವರು. ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಓದು ಇದೆಲ್ಲವೂ ಕೂಡ ಮೈಸೂರಿನಲ್ಲಿ ಮುಂದುವರಿಸ್ತಾರೆ ಭೈರಪ್ಪ ಅವರು. ಆಮೇಲೆ MA ಸುವರ್ಣ ಪದಕದೊಂದಿಗೆ ಅಲ್ಲಿಂದ ಪಾಸ್ಔಟ್ ಆಗ್ತಾರೆ. ಬರೋಡಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದಂತಹ ಮಹಾಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿ ಅವ್ರಿಗೆ ಸಿಗುತ್ತೆ. ಆಮೇಲೆ ಹುಬ್ಳಿ, ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಗಳಲ್ಲಿ ತಮ್ಮ ಉಪನ್ಯಾಸಕ ವೃತ್ತಿಯನ್ನು ಕೈಗೊಳ್ತಾರೆ ಭೈರಪ್ಪ ಅವರು. ಶಾಸ್ತ್ರೀಯ ಶಿಸ್ತಿನ ಓದಿನ ನಡುವೆ ಮಹತ್ವದ ಕಾದಂಬರಿಗಳನ್ನು ಕೂಡ ಇವರು ರಚಿಸ್ತಾರೆ. 1961ರಲ್ಲಿ ಧರ್ಮಶ್ರೀ ಕಾದಂಬರಿಯನ್ನು ಪ್ರಕಟಿಸಿ ಇದುವರೆಗೆ 4 ದಶಕಗಳಲ್ಲಿ 21 ಕಾದಂಬರಿಗಳನ್ನು ಇವರು ಬರೆದಿದ್ದಾರೆ. ಆಯಾ ಕಾಲದಲ್ಲಿ ಬಂದಂತಹ ಅವರ ಕಾದಂಬರಿಗಳಿಗೆಲ್ಲ ಒಂಥರದ ಚರ್ಚೆಗಳಿಗೆ ಒಳಗಾಗ್ತಾ ಇತ್ತು. ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಭಾರತೀಯ ಹಲವು ಭಾಷೆಗಳಿಗೆ ಭೈರಪ್ಪ ಅವರು ಬರೆದಂತಹ ಕಾದಂಬರಿಗಳು ಅನುವಾದ ಆಗ್ತಾ ಇತ್ತು. ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಬಿತ್ತಿ ಹೀಗೆ ಮುಂತಾದ ಹಿಂದಿ, ಮರಾಠಿಯಲ್ಲೂ ಕೂಡ ಈ ಎಲ್ಲ ಕಾದಂಬರಿಗಳು ಜನಪ್ರಿಯವಾಗಿದೆ. ವಂಶವೃಕ್ಷ ಮತ್ತು ತಬ್ಬಲಿಯು ನೀನಾದೆ ಮಗನೆ ಮತದಾನ ಕಾದಂಬರಿಗಳು ಚಲನಚಿತ್ರವಾಗಿ ಪ್ರಶಸ್ತಿಯನ್ನು ಗಳಿಸುವಂಥ ಕೆಲಸ ಕೂಡ ಆಗಿತ್ತು. ವಂಶವೃಕ್ಷಕ್ಕೆ 1966ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. 1975ರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಪರ್ವ ಭೈರಪ್ಪನವರು ರಚಿಸಿದ ಕಾದಂಬರಿಗಳಲ್ಲೇ ಭಾರೀ ಚರ್ಚೆಗೆ ಒಳಗಾದಂತಹ ಒಂದು ಕಾದಂಬರಿ ಅದು ಪರ್ವ ಅಂತ. ಮಹಾಭಾರತ ಕಾಲದ ಭಾರತೀಯ ಸಮಾಜದ ರೀತಿ ನೀತಿಗಳನ್ನು, ಆ ಕಾಲದ ಜೀವನ ಮೌಲ್ಯಗಳನ್ನು, ಮೃತ್ಯುವಿನ ರಹಸ್ಯಾತ್ಮಕತೆಯನ್ನು ಕಾದಂಬರಿಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ಅವರು ಬಿಂಬಿಸ್ತಾ ಇದ್ರು. ಸೊ ಹಾಗಾಗಿ ಭಾರಿ ಚರ್ಚೆಗೆಲ್ಲ ಒಳಗಾಗ್ತಾ ಇತ್ತು. ಅವ್ರು ಬರಿತಾ ಇದ್ದಂತಹ ಪ್ರತಿ ಕಾದಂಬರಿಗಳು ಕೂಡ ಅಷ್ಟು ಇನ್ ಡೆಪ್ತ್ ಇರ್ತಾ ಇತ್ತು, ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇತ್ತು. ಆಮೇಲೆ ಇನ್ನು ಈ ಲೈಂಗಿಕತೆ ಮತ್ತು ಸಾವುಗಳ ನೆಲೆಯಲ್ಲಿ ದ್ರೌಪದಿ, ಕುಂತಿ, ಮಾದ್ರಿ, ಗಾಂಧಾರಿ ಪಾತ್ರಗಳನ್ನು ವಿಶಿಷ್ಟವಾಗಿ ಅವರು ಮೂಡಿಸಿದ್ದಾರೆ. ಕಾದಂಬರಿಗಳಲ್ಲದೆ ಇನ್ನು ಸಾಹಿತ್ಯ, ಮೀಮಾಂಸೆಗೆ ಸಂಬಂಧಿಸಿದಂತಹ ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ನಾನು ಯಾಕೆ ಬರಿತೀನಿ ಅನ್ನುವಂಥ ಕೃತಿಗಳನ್ನು ಕೂಡ ಯಾಕೆ ಅವ್ರು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಕೂಡ ಅದನ್ನೆಲ್ಲ ಅವರು ಆ ಥರದ ಕೃತಿಗಳನ್ನು ಕೂಡ ಭೈರಪ್ಪ ಅವರು ರಚಿಸ್ತಾ ಇದ್ರು. ಈಗ ಕುವೆಂಪು ನಗರದಲ್ಲಿ ಅವರು ವಾಸ ಮಾಡ್ತಾ ಇದ್ರು, ಮೈಸೂರಿನ ಕುವೆಂಪು ನಗರದಲ್ಲಿ. 1999ರಲ್ಲಿ
ಕನಕ್ಪುರದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಭೈರಪ್ಪ ಅವರು ಆಯ್ಕೆ ಆಗಿರ್ತಾರೆ. ಹೀಗೆ 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸೇರಿದಂತೆ ಅನೇಕ ಹಲವು ಪ್ರಶಸ್ತಿಗಳು ಇವರ ಕಾದಂಬರಿಗಳಿಗೆ ಬಂದಿದೆ. ಸದ್ಯ 94 ವರ್ಷದ ಭೈರಪ್ಪ ಅವರು ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಖ್ಯಾತ ಹಿರಿಯ ಸಾಹಿತಿ SL ಭೈರಪ್ಪ ಅವರು ಇನ್ನಿಲ್ಲ. ಪದ್ಮಭೂಷಣ ಪುರಸ್ಕೃತರಾಗಿದ್ದರು. ಆಮೇಲೆ ಅವರು ಬರೆದಂತಹ ಪ್ರತಿಯೊಂದು ಕಾದಂಬರಿಗಳು ಕೂಡ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ಕೊಂಡಿತ್ತು. ಬಹಳ ಅಕ್ಷರ ಮಾಂತ್ರಿಕ ಅಂತಲೇ ಇವರನ್ನ ಎಲ್ಲರೂ ಕೂಡ ಕರೀತಾ ಇದ್ರು. ಅಷ್ಟರ ಮಟ್ಟಿಗೆ ಅಕ್ಷರಗಳಲ್ಲಿ ಕಾದಂಬರಿಗಳ ಮೂಲಕ ಜನರ ಹೃದಯದಲ್ಲಿ ಒಂದು ಸ್ಥಾನ ಪಡ್ಕೊಂಡಿದ್ರು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪದ್ಮಭೂಷಣ ಪುರಸ್ಕೃತರಾಗಿದ್ದಂತಹ SL ಭೈರಪ್ಪ ಅವರು ಇನ್ನಿಲ್ಲ. ನೋಡಿ, ಅವರ ಜೀವನದ ಶೈಲಿಯನ್ನು ಒಮ್ಮೆ ನಾವು ಗಮನಿಸಿದರೆ, ಹುಟ್ಟಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಕಡೆ ಕಿತ್ತು ತಿನ್ನುವಂಥ ಬಡತನ, ಬೇಜವಾಬ್ದಾರಿ ತಂದೆ, ಆಮೇಲೆ ಈ ಥರದ್ದೆಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತ್ಕೊಂಡು ಇಲ್ಲ ನಾನೇನೋ ಸಾಧನೆ ಮಾಡಬೇಕು, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಾರೆ. ಒಳ್ಳೆ ಅಂಕಗಳನ್ನು ಗಳಿಸ್ತಾರೆ. ಅದರ ಜೊತೆಗೆ ಕಾದಂಬರಿಗಳಲ್ಲಿ ಅವರು ಪಟ್ಟಂತಹ ಕಷ್ಟ, ಆಮೇಲೆ ಯಾಕೆ ಅವರು ಈ ಒಂದು ಕಾದಂಬರಿಗಳನ್ನು ಬರೆಯೋದನ್ನು ಚೂಸ್ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಅವರು ಕಾದಂಬರಿಗಳಲ್ಲಿ ಬರೆದಿದ್ದಾರೆ.